ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರೆಲ್ಲರಿಗೂ ಒಳ್ಳೆಯದಾಗಲಿವ್ರೆ. ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ. ಓಂ ಶ್ರೀ ಅಷ್ಟನಾಗಗಳೇ ನಮಃ. ಓಂ ಶ್ರೀ ಅಷ್ಟಭೈರವಾಯ ನಮಃ. ಓಂ ಶ್ರೀ ಅಷ್ಟರುದ್ರ ವೀರಭದ್ರಾಯ ನಮಃ. ಸಕಲ ದೇವತಾಗಣಗಳೇ ನಮಃ. ಇವರೇ, ನೀವು ರುದ್ರ ಭೈರವ ನಾಗ ದೇವತಾ ಅಂತ ಕೇಳಿರ್ತೀರ. ಆಲ್ರೆಡಿ ನಾನೊಂದು ಪಾರ್ಟ್ ಹಾಕಿದ್ದೀನಿ. ಇದ್ರ ಬಗ್ಗೆ ಒಂದು ಪಾರ್ಟ್ ಹಾಕಿದ್ದೀನಿ. ಭಾಗ 1 ಪಾರ್ಟ್ 1 ರಿಲೀಸ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ನೀವು ನೋಡಿರ್ಬೋದು ಅಥವಾ ನೋಡದೇ ಇರ್ಬೋದು. ನೀವು ನೋಡಿಲ್ಲ ಅಂದರೆ ಪಾರ್ಟ್ 1 ನೋಡಿ. ಅದರಲ್ಲಿ ಅಷ್ಟರುದ್ರ, ಅಷ್ಟನಾಗ, ಅಷ್ಟಭೈರವ್ರ ಬಗ್ಗೆ ಇರುತ್ತೆ. ರುದ್ರ ಹೇಗೆ ಉತ್ಪನ್ನ ಆದ ಅನ್ನೋದು ಅದರಲ್ಲಿರುತ್ತೆ. ಪಾರ್ಟ್ 1ನಲ್ಲಿ ರುದ್ರ ಹೇಗೆ ಉತ್ಪನ್ನ ಆದ, ಸೃಷ್ಟಿ ಆದ ರುದ್ರ ಅನ್ನೋದು ಇರುತ್ತೆ. ರುದ್ರರು. ಈ ಪಾರ್ಟಲ್ಲಿ ಭೈರವ್ರು ಹೇಗೆ ಉತ್ಪನ್ನ ಆದರು ಅನ್ನೋದನ್ನು ನೋಡೋಣ. ಭೈರವೇಶ್ವರ ಅಂತಿರಲ್ಲ ನೀವು, ಅವ್ರು ಹೇಗೆ ಉತ್ಪನ್ನ ಆದರು ಕಾಲಭೈರವರು ಅಂತ ನೋಡೋಣ. ಓಕೆನಾ? ಇವರೇ, ಪಾರ್ಟ್ 1 ದಯವಿಟ್ಟು ನೋಡಿಲ್ಲ ಅಂದರೆ ಆಮೇಲೆ ಇಲ್ಲಿ ನೋಡಿ ಪರವಾಗಿಲ್ಲ, ಅಥವಾ ಇಲ್ಲಿ ನೋಡಿ ಅಲ್ಲಿ ನೋಡಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಭಾಗ ಅದು 1, ಭಾಗ ಇದು 2. ಓಕೆನಾ? ಬಹಳ ಮುಖ್ಯ ಇವು. ರುದ್ರ, ನಾಗ, ಭೈರವ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹೇಳಿದೆ, ನೆನ್ಪಿಟ್ಕೊಳ್ಳಿ. ಇದು ಭಾಳ ಮುಖ್ಯ. ಓಕೆನಾ? ಇನ್ನೂ ಒಂದು ಹೇಳ್ಬಿಡ್ತೀನಿ. ಇಲ್ಲಿ ಮಧ್ಯದಲ್ಲಿ ಪ್ರಾರಂಭದಲ್ಲಿ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಅಥವಾ ಶ್ರೀ ಕಾಲಭೈರವೇಶ್ವರ ಮಹಾಸಂಸ್ಥಾನ ಅಥವಾ ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ ತಿರುಮಕೂಡಲು ಎಲ್ಲಿದೆ? ಟಿ ನರಸೀಪುರ ಎಲ್ಲಿದೆ? ಮೈಸೂರು ಜಿಲ್ಲೆ. ಎಲ್ಲಿದೆ? ಕರ್ನಾಟಕ ರಾಜ್ಯ. ಓಕೆನಾ? ಕರ್ನಾಟಕ ರಾಜ್ಯ, ಮೈಸೂರು ಸಂಸ್ಥಾನ ಅಥವಾ ಜಿಲ್ಲೆ. ಟಿ ನರಸೀಪುರದಲ್ಲಿ ತಿರುಮಕೂಡಲು ಅನ್ನೋ ಒಂದು ಜಾಗ ಇರುತ್ತೆ. ಅಲ್ಲಿ ಸಂಗಮ, ಯಾವುದು? ಕಾವೇರಿ ಕಪಿಲಾ ನದಿ ಸಂಗಮ ಇರುತ್ತೆ. ಅಲ್ಲಿ ಶ್ರೀ ಭೈರವೇಶ್ವರ ಸ್ವಾಮಿ ಕ್ಷೇತ್ರ ಇದೆ. ಶ್ರೀ ಭೈರವೇಶ್ವರ ಸ್ವಾಮಿ ಕ್ಷೇತ್ರ ತಿರುಮಕೂಡಲಿನಲ್ಲಿ ಹೊಸದಾಗಿ ಆಗಿದೆ. ಇಲ್ಲಿಗೆ 1 ವರ್ಷ 4 ತಿಂಗಳು ಏನೋ ಆಗಿದೆ. ಓಕೆನಾ? ಆ ಕ್ಷೇತ್ರಕ್ಕೆ ಭೇಟಿ ನೀಡಿ ದಯವಿಟ್ಟು. ಮುಂದೆ ನಾನು ಹೇಳ್ತೀನಿ, ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ನನ್ನ ಅಭಿಪ್ರಾಯ. ಯಾಕೆಂದರೆ ಅಲ್ಲಿ ಏನೋ ಒಂದು ವಿಶೇಷತೆ ನಡೆಯುತ್ತೆ. ಈಗ ನಾನು ಪತ್ರಿಕೆ ತೋರಿಸಿದ್ದೀನಿ, ಲಾಸ್ಟ್ ಟೈಮ್ ಒಂದು ಪತ್ರಿಕೆ ತೋರಿಸ್ತೀನಿ ಲಾಸ್ಟ್ ವೀಡಿಯೋನಲ್ಲಿ. ಈಗ ಇನ್ನೊಂದು ಸಾರಿ ನೋಡ್ಕೊಳ್ಳಿ ಪತ್ರಿಕೆನ. ಇದನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಓದ್ಕೊಳ್ಳಿ. ಇದನ್ನು ನೋಡಿ. ಪತ್ರಿಕೆ ನೋಡ್ತಾ ಇದ್ದೀರಾ? 3ನೇ ತಾರೀಕು ನೋಡ್ಬಿಡಿ. ಪತ್ರಿಕೆ 3ನೇ ತಾರೀಕು 10ನೇ ತಿಂಗಳು 2024ನೇ ಇಸ್ವಿ ಗುರುವಾರ. ಏನು ಹೇಳಿದೆ? 3ನೇ ತಾರೀಕು ಗುರುವಾರ ನವರಾತ್ರಿ ಪ್ರಾರಂಭ. 3ನೇ ತಾರೀಕು ಗುರುವಾರ ನವರಾತ್ರಿ ಪ್ರಾರಂಭ. 10ನೇ ತಿಂಗಳು 2024ನೇ ಇಸ್ವಿ. ಅಲ್ಲಿ ನಾನು ಕೆಲವು ದೈವ ಗಣಗಳ ಸಮೇತ, ಮನುಷ್ಯ ರೂಪ, ಪ್ರಾಣಿ ರೂಪ ಅಂತಾದರೂ ಇಟ್ಕೊಳ್ಳಿ, ನೀವು ಏನಾದರೂ ಇಟ್ಕೊಳ್ಳಿ, ಒಟ್ಟಾರೆ ದೈವ ಗಣಗಳು ಸಮೇತ ಆಧಾರಭೂತ ಕೆಲವು ಶಿಷ್ಯಂದ್ರಿಗೆ ಅಲ್ಲಿ ದೀಕ್ಷೆ ಕೊಡ್ತಾಯಿದ್ದೀನಿ. ಅಕಸ್ಮಾತಾಗಿ ಬೇರೆ ಯಾರಾದರೂ ದೀಕ್ಷೆ ತೊಗೋಬೇಕು ಅಂದರೆ ನಾವು ನಿಮ್ಮನ್ನು ಪರೀಕ್ಷೆಗೊಳಪಡಿಸ್ತೀವಿ. ಟೆಸ್ಟ್ಗಳಿಗೆ ಕೆಲವು ಪ್ರಶ್ನೆಗಳು ಕೇಳ್ತೀವಿ. ನಿಮಗಿಷ್ಟ ಆದರೆ ನೀವು ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ನೀವು ದೀಕ್ಷೆ ತೊಗೋಬೋದು. ನನ್ನ ಹತ್ರ ನೀವು ದೀಕ್ಷೆ ತೊಗೋಬೋದು. ಆದರೆ ಒಂದು 5-6 ಪ್ರಶ್ನೆ ಕೇಳ್ತೀನಿ ನಾನು, ಅದಕ್ಕೆ ಕರೆಕ್ಟಾದ ಉತ್ತರ ಕೊಡಬೇಕು. ಆಮೇಲೆ ದೀಕ್ಷೆ ಅಂದರೆ ಈ ಕಾವಿ ಬಟ್ಟೆ ಹಾಕ್ಬಿಡೋಲ್ಲ, ಹಂಗೆ ಗಾಬರಿ ಆಗ್ಬಿಡಿ. ಏನು ಕಾವಿ ಬಟ್ಟೆ ಹಾಕ್ಬಿಟ್ಟು ನಮ್ಮನ್ನು ಸನ್ಯಾಸಿ ಮಾಡಿಬಿಡ್ತಾರ ಇವರು ಅಂತ? ಖಂಡಿತ ಇಲ್ಲ. ಬರೀ ಒಂದು ದಾರ ಕೊಡ್ತೀವಿ ಇವ್ರೆ, ದಾರ. ದಾರ ಏನು ನಮ್ಮನೆಯಲ್ಲೂ ಇದೆ, ದಾರ ಅನ್ಬೇಡಿ. ದಾರ ಅಂದರೆ ಗುರುಗಳು ಪ್ರಥಮ ಬಾರಿಗೆ ಜನರಲ್ಲಾಗಿ ದೀಕ್ಷೆ ಕೊಡೋದು.
ಯಾರಿಗೆ ಜನ್ರಲ್ಲಾಗಿ ಅಂದರೆ ಒಂದು ಅರ್ಶಿಣ ದಾರ ಅಂತಿರಲ್ಲ ನೀವು, ಹಾಗೆ ಕೇಸರಿ ದಾರ ಕೊಡ್ತೀವಿ ನಾವು. ಅದನ್ನು ಕೈಗೆ ಕಟ್ಕೋಬೇಕು. ಕೈಗೆ ಕಟ್ಕೊಂಡು ಆಮೇಲೆ ನೀವು ಅಧ್ಯಯನ ಮಾಡಬೇಕು. ನಮ್ಮದು ಆನ್ಲೈನ್ ಕ್ಲಾಸ್ಗಳಲ್ಲಿ ನೀವು ಕೇಳ್ಬೋದು, ಆನ್ಲೈನ್ ಕ್ಲಾಸ್ ನೀವು ತೊಗೋಬೋದು. ನನ್ನ ಹತ್ರ ಸಲಹೆಗಳು ಕೇಳ್ಬೋದು, ನನ್ನ ಹತ್ರ ವಿದ್ಯೆಗಳನ್ನು ಕಲಿಬೋದು. ನಿಮಗೆ ಯಾವ ವಿದ್ಯೆ ಬೇಕಾದು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋವಾಗೆ ಮೊದಲೇ ನಾವು ನಿಮ್ಮನ್ನು ಪರೀಕ್ಷೆ ಮಾಡ್ತೀವಿ. ನೀವು ಯಾವ ವಿದ್ಯೆ ಕಲಿಬೋದು ಅಂತ, ನಿಮಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ನಾವು ನಿಮಗೆ ವಿದ್ಯೆ ಕಲಿಸ್ತೀವಿ. ಏನೇನು ವಿದ್ಯೆ ಕಲಿಸ್ತೀವಿ? ಕುಂಡಲಿನಿ ಸಾಧನೆ, ಯೋಗ ಸಾಧನೆ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಹಾಗೆ ವೈಜ್ಞಾನಿಕವಾಗಿ ನೀವೇನನ್ನು ಕಲಿತೀರೋ ಅದನ್ನು ಕಲಿಸ್ತೀನಿ. ವೈಜ್ಞಾನಿಕವಾಗಿ ಗೊತ್ತಾಯ್ತಲ್ಲ, ಕಲಿಸ್ತೀನಿ. ಅಂದರೆ ಸೈನ್ಸಲ್ಲಿ ಜೀವಶಾಸ್ತ್ರ ಇರುತ್ತೆ, ಬೇರೆ ಫಿಸಿಕಲ್ಲಾಗಿ ಬೇರೆ ಬೇರೆ ಇರುತ್ತೆ. ಯಾವುದಾದ್ರು ಯಂತ್ರಗಳು ಇರ್ತದಲ್ಲ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋಕ್ಕೆ ಕೆಲವೊಂದು ಯಂತ್ರಗಳ ಬಗ್ಗೆ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇರ್ಬೋದು, ಟಿ ವಿ ರೇಡಿಯೋ ಇವೆಲ್ಲ ಬರುತ್ತಲ್ಲ ಅವಿರ್ಬೋದು. ಆಮೇಲೆ ಬೇರೆ ಇನ್ನೂ ಬಯೋಟೆಕ್, ಬಯೋ ಎನರ್ಜಿ, DNA ಎಲ್ಲ ಬರುತ್ತೆ. DNA ಬಗ್ಗೆ ಮಾಡ್ತೀನಿ, ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ಮಾಡ್ತೀನಿ, ಕ್ಲಾಸ್ ಕೊಡ್ತೀನಿ, ಅದ್ರ ಬಗ್ಗೆ ಕಲಿಸ್ಕೊಡ್ತೀನಿ. ನ್ಯೂಟ್ರಿನಸ್ ಬರುತ್ತೆ, ನ್ಯೂಟ್ರಿನಸ್ ಬಗ್ಗೆ ಕ್ಲಾಸ್ ಕೊಡ್ತೀನಿ. ಏನು ಗುರುಗಳ ಇಷ್ಟೆಲ್ಲ ಓದಿರೋ ಅನ್ಬೇಡಿ, ನಾನು ಡೈರಿ ನೋಡಿ ಅದರಲ್ಲೇ ದೊಡ್ಡದಾಗಿ ಹೇಳ್ಕೊಂಡಿದ್ದೀನಿ, ಮತ್ತೆ ಹೇಳ್ಕೊಳಕ್ಕೆ ಹೋಗಲ್ಲ ನಾನು. ಗೊತ್ತಾಯ್ತಾ? ಕಲಿಸ್ಕೊಡ್ತೀನಿ ವಿತ್ ಪ್ರಾಕ್ಟಿಕಲ್ಲು. ನೆನಪಿಟ್ಕೊಳ್ಳಿ, ಪ್ರಾಕ್ಟಿಕಲ್ ಇರುತ್ತೆ. ಸುಮ್ಮನೆ ಬುಡ ಬಿಟ್ಟು ಹೇಳ್ಬಿಟ್ಟು ಸುಮ್ಮನೆ ಆಗಲ್ಲ, ಪ್ರತಿಯೊಂದಕ್ಕೂ ಪ್ರಾಕ್ಟಿಕಲ್. ಸಮಾಧಿಗೆ ಹೋಗೋದು ಪ್ರಾಕ್ಟಿಕಲ್ ಇರುತ್ತೆ. ಎಲ್ಲ ವೈಜ್ಞಾನಿಕವಾಗಿ ನಿಮ್ಮನ್ನು ಚೆಕ್ ಮಾಡಲಾಗುತ್ತೆ. ಬಾಡಿನ ಗೊತ್ತಾಯ್ತಲ್ಲ, ಬಾಡಿನ ಚೆಕ್ ಮಾಡಲಾಗುತ್ತೆ, ಪ್ರಾಕ್ಟಿಕಲ್ ಇರುತ್ತೆ. ಗೊತ್ತಾಯ್ತಲ್ಲ, ಪ್ರಾಕ್ಟಿಕಲ್ ಇರುತ್ತೆ. ಮೊದಲು ಕ್ಲಾಸ್ ಕೊಡ್ತೀವಿ, ಆಮೇಲೆ ಪ್ರಾಕ್ಟಿಕಲ್ ನಿಮ್ಮ ಶರೀರಗಳನ್ನು ವೈಜ್ಞಾನಿಕ ಯಂತ್ರಗಳಿಗೆ ಒಳಪಡಿಸ್ತೀವಿ, ಸ್ಕ್ಯಾನರ್ಗಳಿಗೆ ಒಳಪಡಿಸ್ತೀವಿ, ರಿಪೋರ್ಟ್ ತೆಗಿತೀವಿ. ನೀವು ಎಷ್ಟು ಸಾಧನೆ ಮಾಡಿದರೆ ಎಷ್ಟು ಸಾಧನೆ ಮಾಡಿಲ್ಲ ಅಂತ ಮೊದಲು ಸ್ಕ್ಯಾನ್ ಮಾಡ್ತೀವಿ. ಫಸ್ಟು ನನ್ನ ಹತ್ರ ಬಂದಾಗ, ನೀವು ಕಲಿಯೋಕ್ಕೆ ಬಂದಾಗ ಮೊದಲೇ ಎಲ್ಲ ಟೆಸ್ಟ್ಗಳು ಮಾಡಿಸಿರ್ತೀನಿ, ಕೆಲವೊಂದು ಟೆಸ್ಟ್ಗಳು. ಆಮೇಲೆ ಕ್ಲಾಸಿಗೆ ತೊಗೊಂಡ್ಮೇಲೆ ಒಂದು 6 ತಿಂಗಳು ಬಿಟ್ಟು ಮತ್ತೆ ಸ್ಕ್ಯಾನಿಂಗ್ಗಳನ್ನ ಒಳಪಡಿಸ್ತೀವಿ. ನೀವು ಯಾವ ಕೋರ್ಸ್ ತೊಗೊಂಡಿರೋದು, ಆವಾಗ ನೀವು ಎಷ್ಟು ಇಂಪ್ರೂವ್ ಆಗಿದ್ರೆ ನಿಮ್ಮ ಬ್ರೈನಲ್ಲಿ, ನಿಮ್ಮ DNA, ನಿಮ್ಮ ನ್ಯೂಟ್ರನಸ್ಸಲ್ಲಿ, ಶೆಲ್ಸಲ್ಲಿ, ನರ್ವ್ಸಲ್ಲಿ ಎಲ್ಲದರಲ್ಲೂ ಚೇಂಜ್ ಆಗಿರ್ತದೆ. ಅದು ರಿಪೋರ್ಟ್ಸ್ನಲ್ಲಿ ಬರುತ್ತೆ. ಕೆಲವೊಂದು ಸ್ಕ್ಯಾನರ್ಗಳಿರುತ್ತೆ, ಇವೆಲ್ಲಂದ್ರಲ್ಲಿ ಸಿಗೋಲ್ಲ ನಿಮಗೆ. ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಇಲ್ಲಿ ಸಿಗೋಲ್ಲ. ಗೊತ್ತಾಯ್ತಲ್ಲ, ಬೇರೆ ಕಡೆ ಇರ್ತದೆ. ಅದು ನಮ್ಗೆ ಗೊತ್ತಿದೆ. ನಿಮ್ಗೆ ಎಲ್ಲಿ ಕರ್ಕೊಂಡೋಗಿ ಮಾಡಿಸ್ಬೇಕಂತ ನಾನು ಮಾಡಿಸ್ತೀನಿ. ಸರಿನಾ? ಕಲಿಯೋರು, ಇಂಟ್ರೆಸ್ಟ್ ಇರೋರು ಕಲೀರಿ. ಆಮೇಲೆ ಅಮರತ್ವ ಪಡೀರಿ. ಅಮರತ್ವ ಅಂದರೆ ಶಾಶ್ವತವಾಗಿ ಶರೀರದಲ್ಲಿ ಇರ್ತಕ್ಕಂಥದ್ದು. ಕನಿಷ್ಠ ನೀವು ಅಷ್ಟು ಕಲಿಯೋಕ್ಕಾಗಿಲ್ಲ ಅಂದರೆ ಆರೋಗ್ಯವನ್ನಾದರೂ ಸಂಪಾದನೆ ಮಾಡ್ಕೊಳ್ಳಿ. ದೈಹಿಕವಾಗಿ, ಮಾನಸಿಕವಾಗಿ ಒಳ್ಳೆ ಗುಣವಂತರಾಗಿ. ಈ 2 ಆಪ್ಷನ್ ಇರುತ್ತೆ. ಹಾಗೆ ನೀವು ಒಳ್ಳೆ ವಿದ್ಯೆ ಕಲ್ತ್ರೆ ನನ್ನ ಹತ್ರ ಅದನ್ನು ಮತ್ತೆ ನೀವು ಮಕ್ಕಳಿಗೆ, ಬೇರೆಯವ್ರಿಗೆ, ಭಕ್ತರಿಗೆ, ಶಿಷ್ಯರಿಗೆ ಪಾಠ ಮಾಡ್ಬೋದು. ಅವ್ರಿಗೂ ಜ್ಞಾನ ಕೊಟ್ಟು ನೀವು ಪುಣ್ಯ ಕಟ್ಕೋಬೋದು. ಈ ಲೋಕಕ್ಕೆ ಒಂದು ಒಳ್ಳೆಯದಾಗುತ್ತೆ. ಹಾಗೆ ಸೈನ್ಸಲ್ಲಿ, ಆಧ್ಯಾತ್ಮದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು. ನಂದು ಆಧ್ಯಾತ್ಮ ವಿಜ್ಞಾನ. ನೀವು ಕಲ್ತಿದ್ದೆ ಆದರೆ ಈ ದೇಶ ಉದ್ಧಾರ ಆಗುತ್ತೆ. ಈ ದೇಶ ಉದ್ಧಾರ ಆದರೆ ಎಲ್ಲರೂ ಒಂದಷ್ಟು ಮಂದಿಗೆ ಉಪಯೋಗ ಆಗುತ್ತೆ. ಹಾಗೆ ಬೇರೆ ದೇಶಗಳಿಗೂ, ಈ ಭೂಮಿ ಮೇಲೆ ಇರೋರಿಗೂ ಅಥವಾ ಇತರ ಲೋಕಗಳ ಪ್ರಾಣಿಗಳಿಗೆ, ಜೀವಿಗಳಿಗೆ, ಶಕ್ತಿಗಳಿಗೆ ಉಪಯೋಗ ಆಗುತ್ತೆ ಅಲ್ವಾ? ಒಳ್ಳೆಯದನ್ನು ಕಲೀರಿ, ಒಳ್ಳೆಯದನ್ನು ಮಾಡಿರಿ, ಸಂತೋಷ ಪಡ್ರಿ, ಆನಂದ ಪಡ್ರಿ, ಸುಖವಾಗಿರ್ರಿ. ಓಕೆನಾ? ಈ ಪತ್ರಿಕೆ ನೋಡಿದ್ರ, ಇದು ಭಾಳ ಇಂಪಾರ್ಟೆಂಟ್ ಪತ್ರಿಕೆ. ಒಂದು ಸಾರಿ ನೋಡಿಬಿಡಿ. ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಇಷ್ಟ ಆಗಿರೋರು ಡೊನೇಟ್ ಮಾಡಿ. ಅದರಲ್ಲಿ 2 ನಂಬರ್ ಇದೆ. ನನ್ನ ನಂಬರ್ ಇಲ್ಲ, ಅದರಲ್ಲಿ 2 ನಂಬರ್ ಇದೆ. ಒಂದು ಅಲ್ಲಿ ಮೇಯ್ನ್ ಅರ್ಚಕರದಿದೆ, ಸೋಮಣ್ಣ ಅಂತ. ಅವ್ರ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ವಿಷಯ ತಿಳ್ಕೊಬೋದು. ಗೊತ್ತಾಯ್ತಲ್ಲ? ಅಕೌಂಟು ಮೋಸ್ಟ್ಲಿ ಅವ್ರದ್ದಿಲ್ಲ ಅಂದ್ಕೊತೀನಿ. ಇನ್ನೊಬ್ರದ್ದಿದೆ, ಮಂಜುನಾಥ್ ಅಂತ ಇನ್ನೊಂದು ಹೆಸರಿದೆ ನೋಡಿ. ಆ ಮಂಜುನಾಥ್ ಅಕೌಂಟ್ಗೆ ಹಾಕಿ, ಏನು ಪರವಾಗಿಲ್ಲ, ತೊಂದರೆ ಇಲ್ಲ. ಅವ್ರ ಅಕೌಂಟಿಗೆ ಹಾಕಿ ₹1 ಹಾಕಿ, ನೀವು ಪರವಾಗಿಲ್ಲ, ಬೇಜಾರಿಲ್ಲ. ₹10 ಹಾಕಿ ಬೇಜಾರಿಲ್ಲ. ದೇವರಿಗೆ ಅಲ್ಲಿ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಾರ್ಯ ನಡೀತೆ. ನಾನು 3ನೇ ತಾರೀಕಲ್ಲಿ ಒಂದು ಸ್ವಲ್ಪ ಕಾರ್ಯ ನಡೆಸ್ಕೊಡ್ತಾಯಿದ್ದೀನಿ. ಅಲ್ಲಿ ಕಾರ್ಯ ನಡೆಸ್ಕೊಡ್ತಾಯಿದ್ದೀನಿ 3ನೇ ತಾರೀಕು. ಅಲ್ಲಿ ಎಲ್ಲ ಶಕ್ತಿಗಳು, ಮಹಾತ್ಮರು, ಅವರ ಒಂದು ಸಲಹೆ, ಇಚ್ಛೆಯಂತೆ ಆಶೀರ್ವಾದ, ಹಾಗೆ ಅವರ ಕೃಪಾ ಕಟಾಕ್ಷ, ಆ ಒಂದು ಯೋಗ ನನಗೆ ಸಿಕ್ಕಿದೆ ಕಾರ್ಯಕ್ರಮ ಅಲ್ಲಿ ನಡೆಸ್ಕೊಡ್ತಾಯಿದ್ದೀನಿ. ದಯವಿಟ್ಟು ಭಕ್ತರು ನೋಡಿ, ಯಾವುದೇ ವಿಡಿಯೋನ, ಯಾವುದೇ ವಿಚಾರವನ್ನು ಕೇವಲವಾಗಿ ನೋಡಬೇಡಿ. ಅಯ್ಯೋ ನಾವು ಹೆಂಗಪ್ಪ ₹1 ಹಾಕೋದು, ಹೆಂಗಪ್ಪ ₹10 ಹಾಕೋದು, ಹಾಕಿದರೆ ₹1000 ಹಾಕಬೇಕು, ಹಾಕಿದರೆ ₹10,000 ಹಾಕಬೇಕು, ನಮ್ಮ ಹತ್ರ ಇಲ್ವಲ್ಲ ಅಂತ ಜಾರ್ಕೋಬೇಡಿ ದಯವಿಟ್ಟು. ಎಲ್ಲರೂ ಹಿಂಗೆ ಜಾರ್ಕೊಳ್ಳೋದು.
ಅರೆ 10 ರೂಪಾಯಿ ಹಾಕಿದರೆ ಬೇಜಾರು ಮಾಡ್ಕೊಳ್ತಾರೆ. ಏನು ಮಾಡೋದು, ಹಾಕಕ್ಕೆ ಮನಸ್ಸಿದೆ, 1000 ರೂಪಾಯಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತೀರ. ಹಂಗೆ ತಾನೇ ಯೋಚನೆ ಮಾಡೋದು ನೀವು ರೀ. ಹಂಗೆ ಯೋಚನೆ ಮಾಡ್ಬೇಡಿ. ನೋಡಿರಿ, 1 ರೂಪಾಯಿ ನೀವು ಒಳ್ಳೆ ಮನಸ್ಸಿಂದ ಹಾಕಿದ್ರೆ ಅದು ಕೋಟಿಗಿಂತ ಜಾಸ್ತಿ ರೀ. ನಾನು ಹೇಳ್ತೀನಿ, ಅದಕ್ಕೆ ಒಳ್ಳೆ ಮನಸ್ಸು ಇಟ್ಕೊಡ್ರಿ. ಫಸ್ಟ್ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಡ್ರಿ. ನೀವು ಯಾವಾಗಲೂ ನಮ್ಮ ಹತ್ರ ಏನಿಲ್ಲ, ನಮ್ಮ ಬಡವರು, ನಮ್ಮ ಹತ್ರ ಏನಿಲ್ಲ, ಕೊಡೋಕ್ಕೆ ಮನಸ್ಸಿದೆ ಹಂಗೆ ಅನ್ಕೊಬಿಡ್ರಿ. ನಿಮಗಿಂತ ಶ್ರೀಮಂತರು ಯಾರಿಲ್ಲ ಒಳ್ಳೆ ಮನಸ್ಸಿದ್ರೆ. ಅದಕ್ಕೆ ಗೂಗಲ್ ಪೇನಲ್ಲಿ 1 ರೂಪಾಯಿ ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಬೋದು ರೀ. ಅದಕ್ಕೆ ಒಳ್ಳೆ ಕೆಲಸಗಳಿಗೆ ಪುಣ್ಯ ಕಟ್ಕೊತಾನೇ ರೀ. 10 ರೂಪಾಯಿ 11 ರೂಪಾಯಿ ಹಾಕಿ ತಪ್ಪೇನಿದೆ ರೀ. ಪುಣ್ಯ ನಿಮ್ಮ ಪುಣ್ಯದ ಅಕೌಂಟಲ್ಲಿ ಹೆಚ್ಚುತ್ತಾ ಇರುತ್ತೆ. ಪಾಪ ಪುಣ್ಯದ ಅಕೌಂಟ್ ಇರುತ್ತಲ್ಲ ರೀ, ಪಾಪ ಕಮ್ಮಿ ಆಗುತ್ತೆ, ಪುಣ್ಯ ಹೆಚ್ಚುತ್ತೆ. ಅದು ನಿಮಗೂ ಒಳ್ಳೆಯದಾಗುತ್ತೆ, ಮುಂದೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ಪೀಳಿಗೆ ಒಳ್ಳೆಯದಾಗುತ್ತೆ. ಯಾವುದೋ ಒಂದು ಲೋಕದಲ್ಲಿ ನೀವು ಇರ್ತೀರ, ಆವಾಗ ಇಲ್ಲಿನ ಪುಣ್ಯ ಎಲ್ಲ ನಿಮಗೆ ಸೇರ್ತಾ ಇರುತ್ತೆ, ನಿಮ್ಮ ಅಕೌಂಟ್ ಸೇರ್ತಾ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಗುರುಗಳಿಗೆ, ನಮ್ಮಂಥ ಗುರುಗಳಿಗೆ, ಯಾರ್ಯಾರಿದ್ದಾರೆ ಗುರುಗಳು, ಅವ್ರಿಗೆ ಕೈಲಾದ 10 ರೂಪಾಯಿ 20 ರೂಪಾಯಿ ಅಷ್ಟೇ. ಅದೇನು ದೊಡ್ಡದೇನು ರೀ. ಎಷ್ಟೆಷ್ಟೋ ಖರ್ಚು ಮಾಡ್ತೀರಿ ಎಲ್ಲೆಲ್ಲೋ ಹೋಗಿ, ಅಲ್ಲೇನು ರೀ? ಎಷ್ಟೆಷ್ಟೋ ಖರ್ಚು ಮಾಡಲ್ಲ ರೀ. ಹೇಳ್ರಿ, ನೀವು ಖರ್ಚು ಮಾಡ್ರಪ್ಪ, ನನಗೇನು ಹೊಟ್ಟೆ ಊರಿಲ್ಲ. ಆದರೆ ಎಷ್ಟಿಲ್ಲಿ ಖರ್ಚು ಮಾಡಿದ್ರು, ಮನೆ ಕಟ್ಟಿ ಆಸ್ತಿ ಮಾಡಿ, ಕಾರ್ ತಗೊಳ್ಳಿ, ಎಷ್ಟೇ ಮಾಡಿ, ಮಕ್ಕಳಿಗೆ ಅಂತ ಲಾಸ್ಟಿಗೆ ನೋಡ್ರಿ, ನೀವು ಕೊನೆಗಾಲದಲ್ಲಿ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಯಾರೂ ಕಾಪಾಡೋರು ಇರಲ್ಲ. ಹೇಳಿದೆ ನೆನ್ಪಿಟ್ಕೊಳ್ಳಿ, ನಿಮ್ಮನ್ನು ಕಾಪಾಡೋದು ಒಂದೇ ನಿಮ್ಮ ಕರ್ಮ. ಅದಕ್ಕೆ ಒಳ್ಳೆ ಕರ್ಮ ಮಾಡಿ ಇವಾಗಲೂ. ಓಕೆನಾ? ನಾನು ಹೇಳಿದೆ, ನಾನು ಬೇಜಾರು ಮಾಡಿ ನೋಡಿ, ಒಳ್ಳೆ ಅವಕಾಶ ಇದು. ನಾನು ಎಲ್ಲ ವಿವರವಾಗಿ ಹೇಳಲ್ಲ, ಇಲ್ಲೇನು ನಡೀತದಂತ ವಿವರವಾಗಿ ಹೇಳಲ್ಲ. ಈ ಕ್ಷೇತ್ರದಲ್ಲಿ ಏನು ನಡೀತದಂತ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ. ಆ ಪತ್ರಿಕೆ ಕರೆಕ್ಟಾಗಿ ನಿಧಾನಕ್ಕೆ ಆ ಪತ್ರಿಕೆನ ಒಂದು 10 ಸಾರಿ 100 ಸಾರಿ ಓದಬೇಕಾಗುತ್ತೆ ಆ ಪತ್ರಿಕೆನ. ಆವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ನನಗೆ ಕಾಮೆಂಟ್ ಮಾಡಿ, ಗುರುಗಳೇ ಈ ಪತ್ರಿಕೆಯಲ್ಲಿ ಈ ಥರ ಇದೆ, ನಾವು ನಿಮಗೆ ಕಾಮೆಂಟ್ ಮಾಡ್ತಾಯಿದ್ದೀವಿ ಅಂತ. ಏನಾದರೂ ಡೌಟ್ಸ್ ಇದ್ದರೆ ಆ ಪತ್ರಿಕೆನಲ್ಲಿ ನನಗೆ ಕಾಮೆಂಟ್ ಮಾಡಿ. ಗೊತ್ತಾಯ್ತಾ? ಅದರಲ್ಲಿ ಮಂಜುನಾಥ್ ಅಂತಿದೆ, ಮಂಜುನಾಥ್ ಅಂತ ಅವ್ರ ನಂಬರ್ ಇದೆ. ಮಂಜುನಾಥ್ಗೆ ಫೋನ್ ಮಾಡಿ, ನೀವೇನಾದರೂ ದಕ್ಷಿಣ ಕೊಡಬೇಕಾದ್ರೆ ಫೋನ್ ಮಾಡಿ ಮಾತಾಡಿ, ಪರವಾಗಿಲ್ಲ. ಅಥವಾ ಏನಾದರೂ ದೇವಸ್ಥಾನಕ್ಕೆ ಗಿಫ್ಟ್ ಕೊಡಬೇಕಂದ್ರೆ ಕೇಳಿ, ಅರ್ಚಕರಿಗೂ ಕೇಳಿ, ಹಾಗೆ ಸೋಮಣ್ಣ ಅಂತಿದ್ದಾರೆ ಅವ್ರಿಗೂ ಕೇಳಿ, ಆ ಮಂಜುನಾಥ್ಗೂ ಕೇಳಿ, ಯಾರ ಅಕೌಂಟ್ಗೆ ಹಣ ಹಾಕಬೇಕಂತ ಅವ್ರು ಹೇಳ್ತಾರೆ. ಮಂಜುನಾಥದ್ದು ಅಕೌಂಟ್ ಇದೆ, ಮಂಜುನಾಥ್ ಅಕೌಂಟ್ಗೆ ಹಾಕಿ. ಏನಾದರೂ ಗಿಫ್ಟ್ ಕೊಡೋಂಗಿದ್ರೆ ದೇವಸ್ಥಾನಕ್ಕೆ ಯಾವ ರೀತಿ ಕಳಿಸ್ಬೇಕು ಏನು ಅಂತೆಲ್ಲ ವಿಚಾರಿಸಿ. ಒಂದು ವೇಳೆ ನನ್ನ ವಿಚಾರಿಸ್ಬೇಕಂದ್ರೆ ವಿಚಾರಿಸಿ, ಪರವಾಗಿಲ್ಲ. ನಂದು ನಂಬರ್ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಓಕೆನಾ? ಪುಣ್ಯ ಕಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಒಂದು ವಿಶೇಷವಾಗಿ ನಡೀತಾ ಇದೆ. ನನ್ನ ಅಭಿಮಾನಿಗಳು ನೀವು, ನನ್ನ ಭಕ್ತರು ನೀವು, ಅದಕ್ಕೆ ಈ ವಿಚಾರ ಹೇಳ್ತಾಯಿದ್ದೀನಿ. ಈ ವಿಚಾರ ಎಲ್ಲರಿಗೂ ಗೊತ್ತಿಲ್ಲ. ಒಂದು ರಹಸ್ಯವಾದ ವಿಚಾರ ಇದೆ, ಸೀಕ್ರೆಟ್ ಇದೆ. ಅದು ಯಾರಿಗೂ ಗೊತ್ತಾಗಲ್ಲ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಈಗ ನೀವು ಅಲ್ಲಿ ಹೋಗಿ ಅಲ್ಲಿಗೆ ಏನೋ ಒಂದು 10 ರೂಪಾಯಿ 20 ರೂಪಾಯಿ ಏನೋ ಒಂದು ದಾನ ಧರ್ಮ, ಆ ದಕ್ಷಿಣೆ ಅಂತ ಕೊಟ್ಟರೆ ನೀವು ಅಲ್ಲಿಗೆ, ಆ ದೇವಸ್ಥಾನಕ್ಕೆ ಅಂತ, ಮುಂದೆ ನಿಮಗೆ ಅದರಿಂದ ಏನಾಗುತ್ತೆ ಗೊತ್ತಾ? ಮುಂದೆ ನೀವು ತಿಳ್ಕೊತೀರ. ಇದು ಬೀಜ ಅಂತ ಹೇಳ್ಕೊಬಿಡಿ, ಪುಣ್ಯದ ಬೀಜ ಅಂತ ಹೇಳ್ಕೊಬಿಡಿ. ನಾನೇ ಅಡ್ವೈಸ್ ಮಾಡ್ತಾಯಿದ್ದು ನಿಮಗೆ. ನಾನು ಗ್ಯಾರಂಟಿ ಕೊಡ್ತೀನಿ, ಪ್ರಾಮಿಸ್ ನಾನು ಹೇಳ್ತೀನಿ. ಮುಂದೆ ನಾನು ಬಾಯ್ ಬಿಟ್ಟು ಹೇಳಲ್ಲ. ಅವತ್ತು ನೀವು ತಿಳ್ಕೊಳ್ತೀರಾ, ಸಂತೋಷ ಪಡ್ತೀರಾ, ಕುಣಿದು ಕುಪ್ಪಳಿಸ್ತೀರಾ ನೀವು. ನಾನು ಹೇಳ್ತಾಯಿದ್ದೀನಿ, ಅದು ಹೇಳಲ್ಲ, ನಾನು ಬಿಡಿಸೇಳಲ್ಲ. ನಿಮ್ಗೆ ಅರ್ಥ ಮಾಡ್ಕೊಳ್ಳೋಂಗಿದ್ರೆ ಪತ್ರಿಕೆ ಓದಿ ಅರ್ಥ ಮಾಡ್ಕೊಳ್ಳಿ. ಪತ್ರಿಕೆನ ಭಾಳ ಸೂಕ್ಷ್ಮವಾಗಿದೆ, ನಾನು ಬರೆದಿದ್ದೀನಿ. ಅದು ಯಾರಿಗೂ ಗೊತ್ತಿಲ್ಲ, ಸಾಮಾನ್ಯ ಜನಕ್ಕೆ ಅರ್ಥ ಆಗೋಲ್ಲ. ಗೊತ್ತಾಯ್ತಲ್ಲ? ಯಾರಿಗೂ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗಲ್ಲ. ಎಲ್ಲರೂ ಹೋಮ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ, ದೀಕ್ಷೆ ಕೊಡ್ತಾರೆ, ಅದೆಲ್ಲ ಕಾಮನ್ ರೀ. ಇದೇನು ದೊಡ್ಡ ವಿಚಾರನ ಅನ್ಬೋದು ನೀವು. ನೋಡಿರಿ, ನಾನು ಎಲ್ಲಿ ಹೊರಗಡೆ ಹೋಗಲ್ಲ. ಇಲ್ಲಿಂದ ಹೋದ್ನಂದರೆ ಏನೋ ಒಂದು ಇರುತ್ತೆ. ಇವಾಗ ಅದರಲ್ಲೂ ಇದು ವಿಶೇಷ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ಅವಕಾಶನ ಕಳ್ಕೊಬೇಡಿ. ನೀವು 1 ರೂಪಾಯಿ ಆದರೂ ಮಾಡಿ, ಅಲ್ಲಿಗೆ 10 ರೂಪಾಯಿ ಆದರೂ ಮಾಡಿ, ನಿಮ್ಮ ಕೈಲಾದ ಮಟ್ಟಕ್ಕೆ ಮಾಡಿ. ಪುಣ್ಯ ನೀವು ಭಾಗಿಯಾಗ್ತೀರ. 1 ರೂಪಾಯಿ ಕೊಟ್ಟರು ಒಂದೇ, ಇನ್ನೊಬ್ಬ 1 ಕೋಟಿ ರೂಪಾಯಿ ಕೊಟ್ಟರು ಒಂದೇ ಧರ್ಮ ಕಾರ್ಯಕ್ಕೆ. ಅರ್ಥ ಆಯ್ತಲ್ಲ? ಏನು ಬೇಜಾರು ಮಾಡ್ಕೋಬೇಡಿ. ಓಕೆನಾ? ಇದು ಇಲ್ಲಿಗೆ ಮುಗಿಸ್ತೀನಿ. ಆಮೇಲೆ ಸಾಧ್ಯವಿರೋರು ಬಂದು ಅಲ್ಲಿಗೆ ಡೈರೆಕ್ಟ್ ಬರ್ಬೋದು ನೀವು, ಸಾಧ್ಯವಾದವರು. ದೂರ ಟಿ ನರಸೀಪುರ, ಮೈಸೂರು ಜಿಲ್ಲೆ ಆಚೆ, ಅಲ್ಲಿ ಹೋಗೋಕ್ಕೆ ಕಷ್ಟ ಅಂದರೆ ಗೂಗಲ್ ಪೇ, ಫೋನ್ಪೇ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ, ನಿಮಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳೆಲ್ಲ ಆರೋಗ್ಯ ಭಾಗ್ಯ ಇನ್ನೊಂದು ಮತ್ತೊಂದೆಲ್ಲ ಇಷ್ಟಾರ್ಥಗಳು ಈಡೇರಲಿ. ಓಕೆ, ಇದಿಲ್ಲ ಮುಗಿಸ್ತೀರಿ. ಪತ್ರಿಕೆ ಓದ್ಕೊಳ್ಳಿ, ಪಾಸ್ ಮಾಡಿ ಓದ್ಕೊಳ್ಳಿ ಪತ್ರಿಕೆನ. 3ನೇ ತಾರೀಕು ಗುರುವಾರ, 10ನೇ ತಿಂಗಳು 2024 ಇಸ್ವಿ, ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ, ತಿರುಮಕೂಡಲು, ಟಿ ನರಸೀಪುರ, ಮೈಸೂರು ಸಂಸ್ಥಾನ ಅಥವಾ ಜಿಲ್ಲೆ, ಕರ್ನಾಟಕ ರಾಜ್ಯ, ಇಂಡಿಯಾ ಅಂದರೆ ಭಾರತ ದೇಶ. ಓಕೆಲ್ಲ? ಈ ಭೂಮಿ ಎಲ್ಲ ಇದಪ್ಪ, ಭಾರತ ದೇಶ, ಇಲ್ಲೆಲ್ಲ ಇಲ್ಲ. ಓಕೆ, ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.